ಗೆಳೆಯನ ಜೊತೆಯಲ್ಲಿ 3 ಮಕ್ಕಳ ತಾಯಿ ಎಸ್ಕೇಪ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬನ್ನೇರುಘಟ್ಟ ಸಮೀಪದ ಬಸವನಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಲೀಲಾವತಿಗಾಗಿ ಪತಿ ಗೋಳಾಟವನ್ನ ನಡೆಸ್ತಾ ಇದ್ದಾರೆ. ಮಕ್ಕಳು ಅಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 3 ಮಕ್ಕಳು. 11 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು ಈ ದಂಪತಿ. ಕ್ಯಾಬ್ ಡ್ರೈವರ್ ಆಗಿದ್ದ ಲೀಲಾವತಿ ಪತಿ ಮಂಜುನಾಥ್. ದಂಪತಿಗೆ 2 ಗಂಡು ಹಾಗೇನೆ 1 ಹೆಣ್ಣು ಮಗು ಇದೆ. ಕಳೆದ 2 ವರ್ಷದ ಹಿಂದೆ ಪರಿಚಯವಾಗಿದ್ದಂತ ಸಂತೋಷ್ ಜೊತೆಯಲ್ಲಿ ಗೃಹಿಣಿ ಲೀಲಾವತಿ ಅಕ್ರಮ ಸಂಬಂಧ ಹೊಂದಿದ್ರು ಎನ್ನುವಂತ ಆರೋಪ ಇದೆ. ಹೀಗಾಗಿ ಗೆಳೆಯನ ಜೊತೆಯಲ್ಲಿ 3 ಮಕ್ಕಳ ತಾಯಿ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತ ಮಾಹಿತಿ. ಬನ್ನೇರುಘಟ್ಟ ಸಮೀಪದ ಬಸವನಪುರದಲ್ಲಿ ನಡೆದಿರುವಂತ ಘಟನೆ ಇದು. ಎಸ್ಕೇಪ್ ಆಗಿರುವಂತ ಮಹಿಳೆ ಹೆಸರು ಲೀಲಾವತಿ, ಇವರ ಗಂಡನ ಹೆಸರು ಮಂಜುನಾಥ್ ಮತ್ತು ಲೀಲಾವತಿ 11 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಇವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 3 ಮಕ್ಕಳಿದ್ರು. ಅದರಲ್ಲಿ 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ಈ 3 ಮಕ್ಕಳನ್ನ ಬಿಟ್ಟು, ಗಂಡ ಮಂಜುನಾಥ್ನನ್ನ ಬಿಟ್ಟು ಲೀಲಾವತಿ ಗೆಳೆಯನ ಜೊತೆಗೆ ಓಡಿ ಹೋಗಿದ್ದಾರೆ. ಈ ಗೆಳೆಯನ ಹೆಸರು ಸಂತೋಷ್ ಅಂತೇಳಿ. ಕಳೆದ 2 ವರ್ಷಗಳ ಹಿಂದೆ ಲೀಲಾವತಿಗೆ ಸಂತೋಷ್ ಪರಿಚಯವಾಗಿತ್ತು. ಪರಿಚಯ ಬೇರೆಯದ್ದೇ ರೀತಿಗೆ ತಿರುಗಿತ್ತು. ಲೀಲಾವತಿ ಜೊತೆಯಲ್ಲಿ ಸಂತೋಷ್ಗೆ ಅಕ್ರಮ ಸಂಬಂಧ ಇತ್ತು ಎನ್ನುವಂತ ಆರೋಪ. ಮನೆಯವರು ಕೂಡ ಬುದ್ಧಿ ಹೇಳಿದ್ರು, ಈ ಸಹವಾಸ ಬಿಟ್ಟು ಬಿಡು, ಗಂಡ ಇದ್ದಾನೆ, 3 ಜನ ಮಕ್ಕಳಿದ್ದಾರೆ, ನೆಮ್ಮದಿಯಾಗಿ ಸಂಸಾರ ಮಾಡು ಅಂತೇಳಿ ಮನೆಯವರೆಲ್ಲ ಕೇಳ್ಕೊಂಡಿದ್ರು. ಗಂಡ ಮಂಜುನಾಥ್ ವೃತ್ತಿಯಲ್ಲಿ ಕ್ಯಾಬ್ ಚಾಲಕ. ಬುದ್ಧಿ ಕಲಿಯದೆ ಲವರ್ ಸಂತೋಷ್ ಜೊತೆಯಲ್ಲಿ ಲೀಲಾ ಎಸ್ಕೇಪ್ ಆಗಿದ್ದಾರೆ. ಕಳೆದ ಭಾನುವಾರ ಮನೆಯಿಂದ ಲೀಲಾವತಿ ಹೋಗಿದ್ದಾರೆ. ಲೀಲಾವತಿ ಗಂಡ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಹೆಂಡತಿಯನ್ನ ವಾಪಸ್ ಕರೆಸ್ಕೊಡಿ ಅಂತ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪತಿ ಕೇಸ್ ದಾಖಲು ಮಾಡಿದ್ದಾರೆ. 3 ಮಕ್ಕಳ ತಾಯಿ ಗಂಡ ಮಕ್ಕಳನ್ನ ಬಿಟ್ಟು, ಸಂಸಾರದ ಯೋಚನೆಯನ್ನೇ ಬಿಟ್ಟು ಗೆಳೆಯನ ಜೊತೆಯಲ್ಲಿ ಪರಾರಿಯಾಗಿರುವಂಥ ಸ್ಟೋರಿ ಇದು. ಕಳೆದ 2 ವರ್ಷದ ಹಿಂದೆ ಸಂತೋಷ್ ಎನ್ನುವಂಥ ವ್ಯಕ್ತಿ ಈ ದಂಪತಿಯ ಬಾಳಲ್ಲಿ ಬಂದಿದ್ದ. 11 ವರ್ಷಗಳಿಂದ ಚೆನ್ನಾಗಿ ಸಂಸಾರವನ್ನು ಮಾಡ್ಕೊಂಡು ಬಂದವರು ಇವರು. ಏನೇ ಕಮ್ಮಿ ಮಾಡಿದೆ? ನನ್ನ ಕ್ಯಾಬಲ್ಲಿ ದುಡ್ಕೊಂಬಂದು 11 ವರ್ಷ ನೀನು ಸಾಕಿದ್ದೀನಿ. ನಾನು ಏನು ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇಕ್ಕಿದ್ನಲ್ಲ ಚಿನ್ನಿ. ಬಂಗಾರಿ, ನನ್ನ ಮಕ್ಳಿಗೆ ಯಾರು ಇಲ್ಲ ಅಮ್ಮ, ನನಗೂ ಯಾರಿಲ್ಲ, ನೀನು ಹೋಗ್ಬಿಟ್ಟೆ ಅಮ್ಮ. ಏನಮ್ಮ ಮಾಡೋದು ಚಿನ್ನಿ? ಹೋಗ್ಬಿಟ್ಟಲ್ಲ ಕಣೆ, ಹೇಳಮ್ಮ. ತುಂಬ ಮನ್ಸು ಹೊಡೆದೋಗೈತೆ ಚಿನ್ನಿ. ಲೀಲಾ ಬಂದ್ಬಿಡೆ, ನನ್ನ ಮಾತು ಕೇಳೆ ಅಮ್ಮೋ. ಮಾಡ್ಬಿಟ್ಟಲ್ಲೇ, ಹೋಗ್ಬಿಟ್ಟಲ್ಲೇ ನಾನು ಬಿಟ್ಟು. ನಾನೇನು ತಪ್ಪು ಮಾಡಿದ? ನಮ್ಮ ನನ್ನ ಕ್ಯಾಬ್ ಡ್ರೈವರ್ ಸರ್, ನಾನು ಎಲ್ಲವಳು ಕ್ಯಾಬ್ ಡ್ರೈವರು. ನಾನು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೆ. ನೈಟ್ ಡ್ಯೂಟಿಗೆ ಹೋಗಿ ನಾನು ನೋಡಿ ಸರ್, ಕಷ್ಟಪಟ್ಟು 3 ಜನ ಎತ್ತಿ ಒತ್ತಿ ಸಾಕಿ ನನಗೆ ಈ ಥರ ಮೋಸ ಮಾಡಿಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್ ಇವಳು ಲೀಲಾ. ಇವನಿಗೇನು ತಲೆ ಕೆಡಿಸಿದ್ರೋ ಏನೋ ಗೊತ್ತಿಲ್ಲ, ಇಲ್ಲ ಇವಳೇ ತಲೆ ಕೆಟ್ಟಿದ್ದಾಳೋ ಏನೋ ಗೊತ್ತಿಲ್ಲ. ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಸರ್ ಇವಳು. ಅದೇ ಸರ್, ಸಂತೋಷ್ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಸರ್ ಇವನು. ನನ್ನ ಹತ್ರ ಫೋಟೋ ಒಂದು 300 ಫೋಟೋ ಸಿಕ್ಕಿದೆ. ಅವಳೇ ಫೋನಲ್ಲಿ ಕೊಟ್ಟಿರೋದು, ಅವಳ ಫೋನಲ್ಲೇ ಇದೆ. ಅವಳ ಫೋನಿಂದ ನಾನು ಎಲ್ಲರಿಗೂ ಕಳಿಸಿದ್ದೀನಿ. ಅವಳು ಇವಾಗ ಮರ್ಯಾದೆ ಅಂತಾಳೆ, ನನ್ನ ಮರ್ಯಾದೆ ಹೋಯ್ತಲ್ಲ ಸರ್. ನನ್ನ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ? ನನ್ನ ಮಕ್ಕಳು ನೋಡಿ ಸರ್, ನನ್ನ ಮಕ್ಕಳ ಜೀವನ ಏನಾಗುತ್ತೆ, ನಾನಾಗುತ್ತೆ ಏನೋದಕ್ಕೆ ಮುಂದಕ್ಕೆ ಏನು ಮಾಡೋದು ನೀವು ಹೇಳಿ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು, ಎಷ್ಟು ವರ್ಷ ಸಂಸಾರ ನಿಮ್ಮದು? ಸರ್ ನನಗೆ 11 ವರ್ಷದ ಸಂಸಾರ. 3 ಜನ ಸರ್ ನನ್ನ ಮಕ್ಕಳು. 1 ಗಂಡು ಮಗು, ಫಸ್ಟ್ ದೀಕ್ಷಿತ್ತು, 2ನೇದು ಕೃತಿ, 3ನೇದು ದೀಕ್ಷಿತ್ತು, ದೀಕ್ಷಿತ್ 3ನೇದು. ಅಂದರೆ ಈ ರೀತಿ ಅಂದರೆ ನೀವು ನೈಟ್ ಡ್ಯೂಟಿ ಹೋಗಿದ್ದಾಗ ಮನೆಗೆ? ಹೌದು ಸರ್, ನೈಟ್ ಡ್ಯೂಟಿ ಹೋದಾಗ ಮನೆಯಲ್ಲಿ ಬಂದು ಇವರೆಲ್ಲ ಹೋಗೋದು. ನನಗಿದೆಲ್ಲ ಗೊತ್ತಿರಲಿಲ್ಲ ಸರ್, ಎಲ್ಲ ನನ್ನ ಮಗನೇ ಹೇಳಿರೋದು. ಎಲ್ಲ ಇವತ್ತು ನನ್ನ ಮಗನೇ ಹೇಳ್ತಾ ಇದ್ದಾನೆ ಅಂದರೆ ನನ್ನ ಮಗನಿಗೆ ಎಷ್ಟು ನೊಂದಿದೆ ನೋಡಿ ಸರ್. ಅಂದರೆ ಹೆಂಗೂ ಗೊತ್ತಾಯಿತು, ಏನಂತ ಹೇಳಿದ ನಿಮ್ಮ ಮಗ?
ನನ್ನ ಮಗ ಸರ್ ನನಗೆ ಮೊನ್ನೆ ಭಾನುವಾರ ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಇದ್ಲು. ನಾನು ಇದರಲ್ಲಿ ಏರ್ಪೋರ್ಟಲ್ಲೇ ಇದ್ದೀನಿ ಅಂತ ಇವ್ರಿಗೆ ಹೇಳಿದೆ. ನಾನು ಇಲ್ಲೇ ಇದ್ದೀನಿ, ಇವ್ರ ಮನೆಗೆ ಸಂತು ಮನೆಗೆ ಇಲ್ಲಾಂದ್ರೆ ಒಂದು 20 ಸಲ ಹೋಗಿದ್ದಾಳೆ ಭಾನುವಾರ. ನಾನು ನೋಡಿದ್ದೀನಿ, ಆದರೆ ಅವನೇ ಅಂತ ನಾನು ಕನ್ಫರ್ಮ್ ಆಗಿಲ್ಲ. ಆಮೇಲೆ ಕನ್ಫರ್ಮ್ ಆಯಿತು ಸಂತೂನೇ ಅಂತ. ಆಮೇಲೆ ಭಾನುವಾರನೇ ಓಡೋಗ್ಬಿಟ್ಟಿದೆ ಸರ್ ಇವರು. ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿ ಕಾಲೆಲ್ಲ ಹಿಡ್ಕೊಂಡೆ ಸರ್, ತಿರ್ಗಾ ಬರಲ್ಲ ಅಂತೇಳಿ ಸರ್. ಬಂದರೆ ಇವಾಗೂ ನಾನು ಸಾಕ್ಕೊಂತೀನಿ ಸರ್, ನಾನು ಎಂಡ್ರೆ ನಾನು ಬಂದುಬಿಟ್ರೆ ಸಾಕು ಸರ್. ಅಂದರೆ ಈ ಮುಂಚೆ ಅದು ತನಕ ಹೋಗಿದ್ದು ಹೌದು ಸರ್. ಇನ್ನೊಬ್ಬ ಇದ್ದಾನೆ, ಸಂತುಗಿನ ಇನ್ನೊಬ್ಬನೂ ಇದ್ದಾನೆ, ನಿಶಾಂತು ಇದ್ದಾನೆ. ಇದರಲ್ಲಿ ಎಲ್ಲರೂ ಇದ್ದಾರೆ ಸರ್. ಇದರಲ್ಲಿ ನಿಶಾಂತು, ಸಂತು, ಇನ್ನೂ ಆ ಫೋಟೋ ಒಂದು ಕಳಿಸಿದ್ದೀನಿ, ಅದು ಇದ್ದಾರೆ. ಫಸ್ಟು ಮದುವೆ ಆಗಿತ್ತು ಸರ್ ಇವಳಿಗೆ. ಮದುವೆ ಆಗಿ ಬಂದಿರೋದು ಇವಳು. ಆಮೇಲೆ ಕೇಳ್ಕೊಂಡ್ಳು, ನಾನು ಕರ್ಕೊಂಡೋಗಿ ಜೀವನ ಕೊಡ್ತೀಯ ಅಂದ್ಲು. ಆಯಿತು ಬಾಮ್ಮ ಜೀವನ ಕೊಡ್ತೀನಿ ಅಂದೆ. ನಾನು ನೋಡಿ ಸರ್ ಮದುವೆ ಆಗಿಲ್ಲ, ಏನಾಗಿಲ್ಲ. ಆಮೇಲೆ ನಾನು ಇವಳು ಕಟ್ಕೊಂಡ್ಬಂದಿರೋದು ಸರ್, ಮದುವೆ ಆಗಿ ಬಂದಿರೋದು. ನನ್ನ ಹತ್ರ ತಾಳಿ ಪ್ರೂಫ್ ಎಲ್ಲ ಇದೆ ಸರ್. ನೋಡಿ ಮದುವೆ ಆಗಿರೋದು ತಾಳಿ ಎಲ್ಲ ನನ್ನ ಹತ್ರ ಇದೆ, ಎಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಪ್ರತಿಯೊಂದು ನಾನು ಇಟ್ಕೊಂಡಿದ್ದೀನಿ. ನಾನು ಹಿಂಗೆ ಬಿಟ್ಬಿಟ್ಟು ಹೋಗೋದೆ ಸರ್. ನನ್ನ ಮಕ್ಕಳಿಗೆ ಯಾರು ಸರ್ ಅನ್ಯಾಯ ಆಗ್ತಾರೆ ಇವಾಗ? ನನ್ನ ಮಕ್ಕಳು ನಡಿ ರೋಡಲ್ಲಿದ್ದಾರೆ ನೋಡಿ ಸರ್, ಏನು ಮಾಡೋದು? ನೀವು ಏನು ನೋಡಿದೆ ನಿಮ್ಮ ಮನೆಗೆ? ನಾನು ಈ ಮನೆಯಲ್ಲೇ ಇಡ್ರಿ, ನಾವು ಖಾಲಿ ಮಾಡ್ಕೊಂಡು ಒಡ್ರ ಪಲ್ಯಾಗ ಹೋಗಿ ಇಡ್ರಿ, ಆಮೇಲೆ ಸರಿ ಅಂತ ಇಲ್ಲಿ ಮನ್ರಿ ನಾವು ಮನೆ ಖಾಲಿ ಮಾಡ್ಕೊಂಡು. ಆಮೇಲೆ ಸಂತಾನ ಜೊತೆಗೆ 2 ವರ್ಷ ಅಂತ ಇದು ಜೀವನ ಮಾಡ್ತಾವ್ರಿ ಇಬ್ರು. ಮಂದಿ ಮನೆಗೆಲ್ಲ ಬರ್ತಾರು. ಎಷ್ಟು ಗಂಟೆಗೆ ಬರೋನು? ಯಾವಾಗ? ನೈಟು 11:30ಗೆ 12 ಗಂಟೆಗೆ ಬರ್ತಾರು. ನೀನು ನೋಡ್ತಾ ಇದ್ದ? ನಿನ್ನ ಮಾತಾಡ್ತಾ ಇದ್ದ ಅವನು? ಏನಂತ ಮಾತಾಡ್ತಾ? ಒಂದು ಮಂದಿ ನಂಗೆ ಹೊಡಿತಾ ಇದ್ದ, ಕೋಲ್ ಎತ್ಕೊಳ್ಳೋದು ನನಗೆ ಹೊಡಿತಾ ಇದ್ದ. ಹಾಂ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ ಸಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಗಮನಿಸ್ತಾ ಇದ್ವಿ, ಒಂದು ಕಡೆಯಲ್ಲಿ 11 ವರ್ಷದ ಸುದೀರ್ಘ ದಾಂಪತ್ಯ ಜೀವನ, 3 ಮಕ್ಕಳ ತಾಯಿ, ಅದ್ಯಾರದ್ದು ಮಾತು ಕೇಳಿಕೊಂಡು ಮನೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಏನು ಕತೆ? ಎಲ್ಲಿದ್ದಾರೆ ಅವರೀಗ? ಗಂಡನ ಕಣ್ಣೀರು, ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಮೂರ್ತಿ. ಖಂಡಿತ ಸಂಪತ್, ಏನು 11 ವರ್ಷದ ಪ್ರೀತಿಗೆ ಒಂದು 3 ಮಕ್ಕಳ ಒಂದು ಸಂಸಾರಕ್ಕೆ ಒಂದು 3 ಮಕ್ಕಳು ಇರ್ತಾರೆ ಅಂತ ಒಬ್ಬ ತಾಯಿ ಒಂದು ಪ್ರೇಮದ ಬಲೆಗೆ ಬಿದ್ದು ಅಥವಾ ಯಾಮಾರಿಗೆ ಒಬ್ಬ ಮತ್ತೊಬ್ಬನ ಪ್ರಸಂಗದಿಂದ ಓಡೋಗಿರ್ತಕ್ಕಂತಹ ಘಟನೆ ಇಲ್ಲಿ ಬನ್ನೇರುಘಟ್ಟ ವ್ಯಾಪ್ತಿಯ ಒಂದು ಬಸವನಪುರದಲ್ಲಿ ನಡೆದಿರ್ತಕ್ಕಂಥದ್ದು. ಒಂದು ಲೀಲಾವತಿ ಅನ್ನೋರು ಯಾರಿರ್ತಾರೆ, ಮಂಜುನಾಥ್ ಮತ್ತು ಲೀಲಾವತಿ ಅವರು ಒಂದೇ ಊರಿನವರಾಗಿದ್ರು. 11 ವರ್ಷಗಳ ಹಿಂದೆ ಇವರು ಪ್ರೀತಿಸಿ ಮದುವೆ ಆಗಿದ್ರು. ಆದ್ರೆ ದುರಂತ ಏನು ಅಂತಂದ್ರೆ, ಈ ಲೀಲಾವತಿಗೆ ಈ ಮುಂಚೆ ಕೂಡ ಬೇರೊಬ್ಬನ ಜೊತೆ ಮದುವೆ ಆಗಿ ಆಕೆ ಆ ಸಂಸಾರದಿಂದಲೂ ಕೂಡ ಬೇಸತ್ತು ಒಬ್ಬಂಟಿಯಾಗಿದ್ದು. ಆ ಒಂದು ಸಂದರ್ಭದಲ್ಲಿ ಒಂಟಿಯಾಗಿದ್ದ ಸಂದರ್ಭದಲ್ಲಿ ಮಂಜುನಾಥ್ ಅನ್ನೋರು ಬಲೆಗೆ ಬೀಳ್ತಾರೆ. ಆವಾಗ ಮಂಜುನಾಥ್ ಅನ್ನೋರ ಹತ್ರ ಮಂಜುನಾಥನ ಬಳಿ ಬಂದು ಈಕೆನೆ ಕೇಳ್ತಕ್ಕಂಥದ್ದು, ನನ್ನನ್ನು ಮದುವೆ ಆಗ್ತೀಯ, ನನ್ನ ಬಾಳ್ ಕೊಡ್ತೀಯ ಅಂತ ಹೇಳಿ. ಆಗ ಮನಸೋತಂತಹ ಮಂಜುನಾಥ್ ಯಾರಿದ್ದಾನೆ ಆತ ಸರಿ ಆಯ್ತು ಬಾ ಅಂತ ಹೇಳಿ ಆಕೆಯನ್ನ ಮದುವೆ ಆಗಿ ಒಂದು ಹೊಸ ಜೀವನವನ್ನ ಕೊಡ್ತಾನೆ. ಆ ಒಂದು ಜೀವನ 11 ವರ್ಷಗಳ ಕಾಲ ಕೂಡ ಯಾವುದೇ ತೊಂದರೆ ಇಲ್ದ ನಡೀತದೆ. ಆದ್ರೆ ಅವರನ್ನ ಆಕೆಯನ್ನ ಸಾಕ್ಲಿಕ್ಕೆ ಈತ ಒಂದು ಕಷ್ಟಪಟ್ಟು ಸಾಲವನ್ನು ಮಾಡಿ ಲಾರಿಗಳನ್ನ ಖರೀದಿ ಮಾಡಿ ಅದರಿಂದ ದುಡ್ದು, ಮತ್ತೆ ಇತ್ತೀಚೆಗೆ 4 ಕಾರ್ಗಳನ್ನು ಕೂಡ ಖರೀದಿ ಮಾಡಿ ಅದರಿಂದ ದುಡ್ದು ಈಕೆ ಮತ್ತು ಮಕ್ಕಳ ಸಂಸಾರವನ್ನು ಕೂಡ ನೀಗಿಸ್ಕೊಂಡು ಹೋಗ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ಅದೇ ಪಕ್ಕದ ಬೀದಿಯಲ್ಲಿ ಇದ್ದಂತಹ ಸಂತೋಷ ಅಂತ ವ್ಯಕ್ತಿ ಯಾರಿದ್ದಾನೆ, ಆತನ ಒಂದು ಸಂಘಕ್ಕೆ ಬಿದ್ದಂತಹ ಲೀಲಾವತಿ ಏನಿದ್ದಾಳೆ, ರಾತ್ರಿ ವೇಳೆ ಕೆಲ್ಸಕ್ಕೆ ಹೋದಂತಹ ತನ್ನ ಗಂಡ ರಾತ್ರಿ ವೇಳೆ ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಈತನನ್ನ ಲೀಲಾವತಿ ಮನೆಗೆ ಕರ್ಸ್ಕೊಂಡಿರ್ತಿರ್ತಾಳೆ. ಈ ಒಂದು ಕರ್ಸ್ಕೊಂಡಂತ ಸಂದರ್ಭದಲ್ಲಿ ಕೂಡ ಆಕೆಯ ಮಗ ಯಾರಿದ್ದಾನೆ, ದೊಡ್ಡ ಮಗ ಯಾರಿದ್ದಾನೆ, ಅವನು ಕೂಡ ನೋಡ್ತಾ ಇರ್ತಾನೆ. ಆತ ಬರೋದು ಹೋಗೋದು, ಮತ್ತೆ ಇವರಿಬ್ರು ರೂಮ್ಗೆ ಹೋಗಿ ಚಿಲ್ಕಾಕೋದು ಇವೆಲ್ಲ ಕೂಡ ನಡೀತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ತಾನೆ. ಆದ್ರೆ ಈತ ತನ್ನ ತಂದೆಗೆ ಹೇಳಿರಲ್ಲ. ಯಾಕೆಂತಂದ್ರೆ ಸಂತೋಷ ಆತ ಮನೆಗೆ ಯಾವಾಗ ಬರ್ತಾನೆ, ಬಂದಾಗೆಲ್ಲ ಇವರನ್ನ ಹೊಡಿತಿದ್ದ ಬಡಿತಿದ್ದ ಅಂತ ಹೇಳಿ ಕೂಡ ಆ ಮಗು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹೆದರ್ಕೊಂಡು ಹೇಳಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಭಾನುವಾರ ಈ ಒಂದು ವಿಚಾರವಾಗಿ ಒಂದು ಡೌಟ್ ಪಟ್ಟಂತಹ ಮಂಜುನಾಥ್ ಯಾರಿದ್ದಾನೆ, ಆಕೆ ಮೊಬೈಲ್ ಅನ್ನ ಕಸಿದುಕೊಂಡು ಎಲ್ಲ ಚೆಕ್ ಮಾಡಿದಾಗ ಆ ಮೊಬೈಲ್ ಅಲ್ಲಿ ಇಡೀ ಇವರಿಬ್ಬರ ಜಾತಕ ಪೂರ್ತಿ ಈತನಿಗೆ ಗೊತ್ತಾಗುತ್ತೆ. ಆಗ ತನ್ನ ಮಗನನ್ನ ಒಂದು ಕೇಳಿದಾಗ ಏನಾಯ್ತು ಎತ್ತಾಯ್ತು ಅಂತ ಕೇಳಿದಾಗ ಮಂಜುನಾಥ್ ಅವರು ಮಗ ಎಲ್ಲವನ್ನು ಕೂಡ ಬಾಯಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದಾದ ನಂತರ ಆಕೆಯನ್ನ ಕರೆಸ್ಕೊಂಡು ಹೋಗಿ ಆಕೆ ಎಲ್ಲಿದ್ದಾಳಂತ ಹುಡುಕಿದಾಗ ಆಕೆ ಅವತ್ತು ಈ ಸಂತೋಷ್ ಎನ್ನುವರ ಮನೆಯಲ್ಲಿ ಹೋಗಿ ಹೊತ್ಕೊಂಡಿರ್ತಾಳೆ. ಆಗ ತಿಳ್ಕೊಂಡಂತಹ ಮಂಜುನಾಥ್ ಹೋಗಿ ಆಕೆಯನ್ನ ಕರೀತಾನೆ, ಬಾಮ್ಮ ಆಚೆ ಹೋಗೋಣ, ಮನೆಗೆ ಹೋಗೋಣ ಬಾ ಅಂತ ಕರೆದಾಗ ಆಕೆ ಬರುದಿಲ್ಲ. ಆಗ
ಆ ಸಂತೋಷ್ ಅನ್ನುವ ವ್ಯಕ್ತಿಗೆ ಈತ ಕೇಳಿದಾಗ ಕಳಿಸ್ಕೊಡಿ ನನ್ನ ಹೆಂಡತಿನ ಅಂತ ಕೇಳಿದಾಗ ಆತ ಆಯ್ತಮ್ಮ ಹೋಗಿ ನಿಂದ ಏನಿದೆ ಸೆಟಲ್ ಮಾಡ್ಕೊಂಬ ಅಂತ ಹೇಳಿ ಕೂಡ ಹೇಳ್ತಕ್ಕಂಥದ್ದು. ಅದಾದ್ಮೇಲೆ ಅಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ ಬನಘಟ್ಟ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದಂತ ಮಂಜುನಾಥ್ ಅಲ್ಲಿ ಎಲ್ಲವೂ ಕೂಡ ಮಾತುಕತೆ ಎಲ್ಲ ಆಗುತ್ತೆ. ಅಲ್ಲಿ ಗೋಗರಿತಾನೆ, ಅಲ್ಲಿ ಬೇಡ್ಕೊಳ್ತಾನೆ, ನೀನ್ ನನಗ್ ಬೇಕು ಬಾ, ಆಯ್ತು ಬಾ ನನ್ನ ಜೊತೆ ಇರು, ನಾನು ಸಾಕೊಳ್ತೀನಿ, ಆಯ್ತು ತಪ್ಪಾಗಿದ್ದು ಯಾರು ತಪ್ಪು ಮಾಡಿದಿರೋ ಇದೆಲ್ಲ ತಪ್ಪು ಮಾಡಿದ್ದು ಆಗ್ಲಿ ಹೋದ್ರೆ ಹೋಗ್ಲಿ ನಾನು ಸಾಕೊಳ್ತೀನಿ ಅಂತ. ಆದ್ರೆ ಲೀಲಾವತಿ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಅಲ್ಲಿ ಎಲ್ಲವನ್ನೂ ಕೂಡ ಬರ್ಕೊಟ್ಟು ನನಗೆ ಈತನ ಜೊತೆಲಿ ಬದುಕಲಿಕ್ಕೆ ಇಷ್ಟ ಇಲ್ಲ, ನನ್ಗೆ ಈತ ಇಷ್ಟ ಇಲ್ಲ, ನಾನು ಸಂತೋಷ್ ಅನ್ನೋವನ ಜೊತೆಲಿ ಬದುಕಲಿಕ್ಕೆ ಇಷ್ಟ ಇದೆ, ಅವನ ಜೊತೆ ಹೋಗ್ತೀನಿ ಅಂತ ಹೇಳಿ ಮಂಜುನಾಥ್ ಕಟ್ಟಿರ್ತಕ್ಕಂಥ ದಾಳಿಯನ್ನು ಕೂಡ ಆತನಿಗೆ ಕಿತ್ತು ಕೊಟ್ಟು ಸ್ಟೇಷನ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಬರೆದು ಕೊಟ್ಟು ಹೋಗ್ತಕ್ಕಂಥದ್ದು. ಆದ್ರೆ ಈಗಲೂ ಕೂಡ ಮಂಜುನಾಥ್ ಅನ್ನೋರು ಅದೇ ನನ್ನ ಹೆಂಡತಿ ನನಗ್ ಬೇಕು, ಆಕೆ ಬಂದ್ರೆ ಮತ್ತೆ ನನ್ನ ಜೊತೆ ಕರ್ಕೊಳ್ತೀನಿ, ಜೀವನ ಮಾಡ್ತೀನಿ ಅಂತ ಹೇಳಿ ಗೋಗರಿತಾ ಇರ್ತಕ್ಕಂಥದ್ದು. ಆದ್ರೆ ವಿಪರ್ಯಾಸ ಅಂತಂದ್ರೆ ಇಬ್ಬರು ಮಕ್ಕಳನ್ನ ಬಿಟ್ಟು ಒಬ್ಬ ಮಗುವನ್ನ ಕರ್ಕೊಂಡು ಆ ಸಂತೋಷ್ ಜೊತೆಯಲ್ಲಿ ಲೀಲಾವತಿ ಪರಾರಿಯಾಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಸುಖವಾಗಿ ಸಂಸಾರ ಎಲ್ಲವೂ ಕೂಡ ಕೈಗೆಟ್ಕುವಂತ ಮಾಡ್ಕೊಟ್ಟಿದಂತ ಮಂಜುನಾಥ್ಗೆ ಮೋಸ ಮಾಡಿ ಮತ್ತೆ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಬಿಟ್ಟು ಲೀಲಾವತಿ ಪರಾರಿಯಾಗಿರ್ತಕ್ಕಂಥದ್ದು ಒಂದ್ ರೀತಿಯ ಎಲ್ಲ ಒಂದ್ ಕಡೆ ವಿಪರ್ಯಾಸ ಅನ್ಸುತ್ತೆ ಸಂಪತ್. ಮೂರ್ತಿ, ಈಗ ಲೀಲಾವತಿ ಎಲ್ಲಿದ್ದಾರೆ, ಏನಾದ್ರೂ ಮಾಹಿತಿ ಇದೆಯಾ ಹೇಗೆ? ಖಂಡಿತ ಸಂಪತ್, ಲೀಲಾವತಿ ಕಳೆದ ಭಾನುವಾರ ಅಷ್ಟೇ ಒಂದು ಪೊಲೀಸ್ ಠಾಣೆಯಲ್ಲಿ ಹೇಳಿಕೆಯನ್ನು ಬರ್ಕೊಟ್ಟು ಸಂತೋಷದಂದು ಹೋದಂತಹ ಲೀಲಾವತಿ ಇದುವರೆಗೂ ಕೂಡ ಆಕೆ ಮೊಬೈಲ್ ಕೂಡ ಕಿತ್ತಿಟ್ಕೊಂಡಿದ್ದಾನೆ ಮಂಜುನಾಥ್. ಹಾಗಾಗಿ ಎಲ್ಲಿದ್ದಾಳೆ ಏನು ಅಂತ ಹೇಳಿ ಕೂಡ ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಈತನು ಕೂಡ ಮಂಜುನಾಥ್ ಹುಡುಕಾಡುವಂತ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾನೆ. ಆಕೆ ಯಾರ ಜೊತೆ ಹೋಗಿದ್ದಾಳೆ ಅವನ ಫೋನ್ ನಂಬರ್ಗೂ ಕೂಡ ಫೋನ್ ಮಾಡಿ ಫೋನ್ ಕರೆ ಟ್ರೈ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಅವನ ಫೋನ್ ಕೂಡ ರೀಚ್ ಆಗ್ತಾ ಇಲ್ಲ, ಬೇರೆ ಯಾವ ನಂಬರ್ ಇಟ್ಕೊಂಡಿದ್ರೆ ಗೊತ್ತಿಲ್ಲ. ಹಾಗಾಗಿ ಆತ ಕೇಳ್ತಾ ಇರ್ತಕ್ಕಂಥದ್ದು ಎಲ್ಲೇ ಇದ್ರು ಕೂಡ ಬಂದ್ರೆ ಈ ಮಾಧ್ಯಮಗಳ ಮುಖಾಂತರನಾದ್ರೂ ನೋಡಿ ಬಂದ್ರೆ ನಮ್ ಮತ್ತೆ ಜೀವನ ಕೊಡ್ತೀನಿ ಅಂತ ಹೇಳಿ ಗಂಡ ಮಂಜುನಾಥ್ ಹುಡುಕಾಡ್ತಾ ಇರ್ತಕ್ಕಂಥದ್ದು ಸಂಪತ್. ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ.